ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ರೈತರು ತಮ್ಮ ಬೆಳೆಗಳಿಗೆ ವಿಮೆ ಮಾಡಿಸಲು ಎಲ್ಲಿ ಅರ್ಜಿನ ಸಲ್ಲಿಸಬೇಕು, ಯಾವ ದಾಖಲೆಗಳು ಬೇಕು ಮತ್ತು ಯಾವತ್ತು ಇದು ಲಾಸ್ಟ್ ಡೇಟ್ ಇದೆ ಈ ಒಂದು ಅರ್ಜಿನ ಸಲ್ಲಿಸೋದಕ್ಕೆ ನಾನು ಕಂಪ್ಲೀಟ್ ಮಾಹಿತಿನ ನೀಡ್ತೀನಿ. ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ರೈತರು ತಮ್ಮ ಬೆಳೆಗಳಿಗೆ ವಿಮೆ ಮಾಡಿಸಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದು, ಅದಕ್ಕೆ ಕೊನೆಯ ದಿನಾಂಕ ಸಹ ಕೊಟ್ಟಿದ್ದಾರೆ ಸರ್ಕಾರದವರು. ಮತ್ತು ಈ ಒಂದು ಕೊನೆಯ ದಿನಾಂಕದ ಒಳಗೆ ನೀವು ಅರ್ಜಿನ ಸಲ್ಲಿಸಿ ಈ ಒಂದು ಯೋಜನೆಯನ್ನು ನೀವು ಪ್ರಯೋಜನ ಪಡ್ಕೋಬೋದು. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಮಾಡಿಸಲು ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಮತ್ತು ಬೇಕಾಗುವ ದಾಖಲೆಗಳು ಏನು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಬೆಳೆ ವಿಮೆಗೆ ನೀವು ಅಪ್ಲೈ ಮಾಡೋದಕ್ಕೆ ಅಂದರೆ ಅರ್ಜಿನ ಸಲ್ಲಿಸೋಕ್ಕೆ ನಿಮ್ಮ ಒಂದು ಅಗತ್ಯವಾದ ಒಂದು ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡೋಗಿ ಹತ್ತಿರದ ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ ಇಲ್ಲಾಂದರೆ CEC ಕಂಪ್ಯೂಟರ್ ಸೆಂಟರಲ್ಲಿ ನೀವು ನೇರವಾಗಿ ಭೇಟಿ ಮಾಡಿ ಆನ್ಲೈನ್ ಮೂಲಕ ನೀವು ವಿಮೆ ಪ್ರೀಮಿಯನ್ನು ನೀವು ಪಾವತಿ ಮಾಡಿ ಅರ್ಜಿನ ಸಲ್ಲಿಸ್ಬೋದು. ಮತ್ತು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಏನಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆ ಮತ್ತು ನಿಮ್ಮ ಜಮೀನಿನ ಪಹಣಿ ಅಥವಾ RTC ಅಂತ ಕರೀತಾರಲ್ವ, ನಿಮ್ಮದು ಅದು ಬೇಕಾಗುತ್ತೆ. ಮತ್ತು ಇನ್ನೇನು ಬೇಕಾಗುತ್ತೆ ಅಂದರೆ ಫ್ರೂಟ್ಸ್ ID ಅಂದರೆ FID ಮತ್ತು ಎಲ್ಲ ಸರ್ವೆ ನಂಬರ್ ಬೇಕಾಗುತ್ತೆ ಮತ್ತು ಜಮೀನಿನ ವಿಸ್ತೀರ್ಣ ಇವೆಲ್ಲ ಸರಿಯಾಗಿರಬೇಕು. ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಬೆಳೆಗಳಿಗೆ ವಿಮೆ ಮಾಡಿಸಲು ಫ್ರೂಟ್ಸ್ IDಯಲ್ಲಿ ನಿಮ್ಮ ಜಮೀನಿನ ಎಲ್ಲ ಸರ್ವೆ ನಂಬರ್ ಮತ್ತು ಜಮೀನಿನ ವಿಸ್ತೀರ್ಣ ಸರಿಯಾಗಿ ಇರಬೇಕು. ಇಲ್ಲ ಅಂದರೆ ನಿಮ್ಮ ಸರ್ವೆ ನಂಬರ್ ಸರಿಯಾಗಿಲ್ಲ ಅಂದರೆ ನೀವು ಬೆಳೆ ವಿಮೆ ಮಾಡಿಸಲು ಆಗೋದಿಲ್ಲ. ಸೊ ಅದಕ್ಕೆ ನಿಮ್ಮ ಒಂದು ಸರ್ವೆ ನಂಬರ್ನ ಕರೆಕ್ಟಾಗಿ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಮತ್ತು ಫ್ರೂಟ್ಸ್ ID ವಿವರವನ್ನು ಸರಿಪಡಿಸಿಕೊಳ್ಳಲು ರೈತರು ತಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಬೇಕಾಗುತ್ತೆ. ಏನಾದರೂ ಫ್ರೂಟ್ಸ್ ID ಸರಿ ಇಲ್ಲ ಅಂದರೆ ನೀವು ನಿಮ್ಮ ಒಂದು ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಿ ಫ್ರೂಟ್ಸ್ IDನ ನೀವು ಸರಿ ಮಾಡ್ಕೋಬೋದಾಗಿದೆ. ಮತ್ತು ಇದಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅನ್ನೋದನ್ನು ಈ ಒಂದು ಯಾವ ವೆಬ್ಸೈಟಲ್ಲಿ ತಿಳ್ಕೊಬೋದು ಅಂದರೆ samskarne.karnataka.government.in ಈ ವೆಬ್ಸೈಟಲ್ಲಿ ತಿಳಿಸ್ಕೋಬೋದು. ನಾನಿವಾಗ ನಿಮ್ಗೆ ಅದನ್ನು ಈ ವೆಬ್ಸೈಟ್ ಓಪನ್ ಮಾಡಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಆ ಒಂದು ವೆಬ್ಸೈಟ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. samskarne.karnataka.government.in ಅಂತ ಹಾಕಿ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಆ ರೀತಿ ಓಪನ್ ಮಾಡ್ಕೊಂಡಿದ್ದ ನಂತರ ಅಲ್ಲಿ ನೋಡಿ ನಿಮಗೆ ಅಫಿಷಿಯಲ್ ವೆಬ್ಸೈಟು ಅಲ್ಲಿ ಕಾಣಿಸುತ್ತೆ, ಬೆಳೆ ವಿಮೆ ಅಂತ ಕಾಣಿಸುತ್ತೆ. ಅದನ್ನು ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಬೆಳೆ ವಿಮೆ ವೆಬ್ಸೈಟ್ ಇದೆಲ್ಲ ಅಲ್ಲಿ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಬರುತ್ತಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ. ನಂತರ ನಿಮಗೆ ಇಲ್ಲಿ ತೋರಿಸುತ್ತೆ ವರ್ಷದ ಆಯ್ಕೆ ಅಂತ ಬರುತ್ತೆ. ಸ್ವಲ್ಪ ಸ್ಲೋ ಇದೆ, ಬರುತ್ತೆ. ನೋಡಿ ಓಪನ್ ಆಯಿತು. ಇವಾಗ ನಿಮ್ಗೆ ಇಲ್ಲಿ ವರ್ಷದ ಆಯ್ಕೆ ಅಂತ ಇರುತ್ತೆ. 24-25 ಋತು ಅಲ್ಲಿ ಖಾರಿಫ್ನ ಸೆಲೆಕ್ಟ್ ಮಾಡಿ ಗೋ ಅಂತ ಕೊಡಿ. ಇಲ್ಲಿ ನೀವು ಫುಲ್ ಕೆಳಗಡೆ ಸ್ಕ್ರಾಲ್ ಮಾಡಬೇಕಾಗುತ್ತೆ. ವ್ಯೂ ಕಟ್ ಆಫ್ ಡೇಟ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಇಯರು, ಸೀಸನು ಮತ್ತು ಡಿಸ್ಟ್ರಿಕ್ ಅಂತ ಬರುತ್ತೆ. ನಿಮ್ಮ ಒಂದು ಡಿಸ್ಟ್ರಿಕ್ಕನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ನಿಮ್ಮ ಒಂದು ಯಾವ್ಯಾವ ಬೆಳೆಗಳಿದೆ ಅದಕ್ಕೆ ಡೇಟನ್ನು, ಎನ್ರೋಲ್ಮೆಂಟ್ ಸ್ಟಾರ್ಟ್ ಡೇಟು, ಎನ್ರೋಲ್ಮೆಂಟ್ ಕ್ಲೋಸ್ ಡೇಟು, ಡೇಸ್ ಲೆಫ್ಟ್ ಫಾರ್ ಎನ್ರೋಲ್ಮೆಂಟ್ ಅಂತ ಆ ರೀತಿಯೆಲ್ಲ ನಿಮಗೆ ಓಪನ್ ಆಗುತ್ತೆ. ಯಾವ್ಯಾವ ಒಂದು ಬೆಳೆಗೆ ಯಾವ್ಯಾವ ಡೇಟ್ ಇದೆ ಅನ್ನೋದೆಲ್ಲ ನಿಮಗೆ ಇಲ್ಲಿ ಕಾಣಿಸುತ್ತೆ. ನೋಡಿ ಈ ರೀತಿಯಾಗಿ ನಿಮ್ಮ ಒಂದು ಬೆಳೆಯ ಒಂದು ಪ್ರೀಮಿಯಂ ಡೇಟ್ ಏನಿದೆ ಅಂದರೆ ಬೆಳೆ ವಿಮೆ ಲಾಸ್ಟ್ ಡೇಟು ಮತ್ತು ಸ್ಟಾರ್ಟ್ ಡೇಟು ಎಲ್ಲನೂ ನೋಡ್ಕೊಬೋದು. ನೋಡಿಕೊಂಡು ನೀವು ಇದಕ್ಕೆ ಪ್ರೀಮಿಯಮ್ನ ಅಮೌಂಟನ್ನು ಕಟ್ಟಿ ಒಂದು ಇನ್ಶೂರೆನ್ಸ್ನ ನೀವು ಬೆಳೆ ವಿಮೆನ ನೀವು ತಗೋಬೋದು. ಇದರಿಂದ ನಿಮ್ಮದು ಒಂದು ಬೆಳೆ ನಾಶ ಆಗಿರ್ಬೋದು, ಇಲ್ಲ ಬರಗಾಲ ಬಂದು ಏನೋ ಒಂದು ಪ್ರಾಬ್ಲಮ್ ಆಗ್ಬೋದು. ಅಂಥ ಟೈಮಲ್ಲಿ ನೀವು ಇನ್ಶೂರೆನ್ಸ್ ಮಾಡಿಸಿರ್ತೀರಲ್ವ,
ನಿಮಗೆ ಆ ಅಮೌಂಟು ಸರ್ಕಾರದ ಕಡೆಯಿಂದ ನಿಮಗೆ ಬರುತ್ತೆ. ಯಾವುದೇ ಥರ ನಿಮಗೆ ಲಾಸ್ ಆಗೋದಿಲ್ಲ. ಇದು ಒಂದು ಕ್ರಾಪ್ ಇನ್ಶೂರೆನ್ಸ್ ಅಲ್ವಾ ಇದು. ಏನೇ ಒಂದು ನಿಮ್ಮ ಬೆಳೆ ಹಾನಿ ಆದರೂ ಕೂಡ ನಿಮಗೆ ಇನ್ಶೂರೆನ್ಸಿಂದ ನಿಮಗೆ ಸರ್ಕಾರದವರು ಹಣವನ್ನು ಕಟ್ಟಿಕೊಡ್ತಾರೆ. ಆ ಕಂಪ್ನಿಯವರು ಮತ್ತು ಸರ್ಕಾರದವರು ಸೇರಿ ನಿಮಗೆ ಹಣವನ್ನು ಕಟ್ಟಿಕೊಡ್ತಾರೆ. ಸೊ ಯಾವುದೇ ಒಂದು ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸರ್ಕಾರದವರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಈ ರೀತಿಯ ಒಂದು ಬೆಳೆ ವಿಮೆಯನ್ನು ತಂದಿದ್ದಾರೆ. ನಿಮಗೆಲ್ಲ ಈ ಮಾಹಿತಿ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಮತ್ತು ಯಾರಿಗಾದರೂ ರೈತರ ನಿಮಗೆ ಏನಾದ್ರು ಗೊತ್ತಿರೋರಿದ್ದರೆ ಪ್ಲೀಸ್ ಈ ಒಂದು ಇನ್ಫಾರ್ಮೇಷನ್ ಅವ್ರಿಗೂ ಶೇರ್ ಮಾಡಿ. ಸೊ ಅವರು ಕೂಡ ಈ ಬೆಳೆ ವಿಮೆನ ತೊಗೊಂಡು ಸೊ ಅವ್ರಿಗಾಗೋವಂಥ ಲಾಸನ್ನು ಸ್ವಲ್ಪ ಮಟ್ಟಿಗಾದರೂ ಅವರು ಪಡ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮಗೇನಾದರೂ ಈ ಮಾಹಿತಿ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಒಂದು ಚಾನಲಲ್ಲಿ ಇದೇ ರೀತಿಯ ಯಾವುದೇ ಒಂದು ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿನ ನಾನು ಕಂಪ್ಲೀಟಾಗಿ ನೀಡ್ತಾ ಇರ್ತೀನಿ, ಪ್ರತಿನಿತ್ಯ ನೀಡ್ತಾ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.